ಬೆಂಗಳೂರಿನಲ್ಲಿ ಆಟೋ ಗ್ಯಾಸ್ಗಾಗಿ ಹಾಹಾಕಾರ ಮುಂದುವರಿತಾ ಇದೆ. ಮಾಗಡಿ ರೋಡ್ನ ಟೋಲ್ಗೇಟ್ ಪಕ್ಕದಲ್ಲಿರುವಂತಹ ಬಂಕ್ ಮುಂದೆ ಆಟೋ ಚಾಲಕರು ಕ್ಯೂ ನಿಂತಿದ್ದಾರೆ. ಮಧ್ಯಪ್ರಾಚ್ಯದಲ್ಲಿ ಆಗ್ತಾ ಇರುವಂತಹ ಸಂಘರ್ಷ, ಬೆಂಗಳೂರಿನಲ್ಲಿ ಇನ್ನೂ ಕೂಡ ಆಟೋ ಗ್ಯಾಸ್ ಸಮಸ್ಯೆ ನಿಂತಿಲ್ಲ, ಮುಂದುವರಿತಾ ಇದೆ ಹಾಹಾಕಾರ. ಹಗಲು ರಾತ್ರಿ ಗ್ಯಾಸ್ ಬಂಕ್ಗಳ ಮುಂದೆ ಆಟೋ ಚಾಲಕರು ಕ್ಯೂ ನಿಲ್ತಾ ಇದ್ದಾರೆ. ಗ್ಯಾಸ್ ಸ್ಟೇಷನ್ ಬಳಿ ಕಿಲೋಮೀಟರ್ ಗಟ್ಟಲೆ ಸರತಿ ಸಾಲಿನಲ್ಲಿ ನಿಲ್ತಾ ಇದ್ದಾರೆ. ಮುಂಜಾನೆ 5 ಗಂಟೆಯಿಂದ ಸರತಿ ಸಾಲಿನಲ್ಲಿ ಆಟೋಗಳು ನಿಂತಿದ್ದಾವೆ. ಗ್ಯಾಸ್ 500 ರೂಪಾಯಿ ಅಷ್ಟೇ ಲಿಮಿಟೆಡ್ ಅಂತ ಹೇಳ್ತಾ ಇದ್ದಾವೆ ಗ್ಯಾಸ್ ಬಂಕ್ಗಳು. ಬಂಕ್ ಮುಂದೆ ಗ್ಯಾಸ್ಗಾಗಿ ಸಿಬ್ಬಂದಿ ಜೊತೆ ಚಾಲಕರು ವಾಗ್ವಾದವನ್ನ ಕೂಡ ನಡೆಸ್ತಾ ಇದ್ದಾರೆ. ಗ್ಯಾಸ್ ಇಲ್ಲ ಅಂದ್ರೆ ನಮ್ಮ ಜೀವನವನ್ನ ನಡೆಸೋದು ಕಷ್ಟ ಅಂತ ಈಗ ಆಲ್ರೆಡಿ ಕಣ್ಣೀರನ್ನ ಇಡ್ತಾ ಇದ್ದಾರೆ. ಗ್ಯಾಸ್ ಬಂಕ್ಗಳ ಮುಂದೆ ಕಿಲೋಮೀಟರ್ ಗಟ್ಟಲೆ ಕ್ಯೂ ನಿಲ್ತಾ ಇರುವಂಥದ್ದು ದಿನನಿತ್ಯ ಅವರ ಜೀವನವನ್ನು ನಡೆಸೋದು ಕೂಡ ಕಷ್ಟ ಆಗ್ತಾ ಇದೆ. ಅಷ್ಟರ ಮಟ್ಟಿಗೆ ಪರಿಸ್ಥಿತಿ ಬಂದು ತಲುಪಿಬಿಟ್ಟಿದೆ. ಇನ್ನು ಬಂಕ್ಗಳ ಮುಂದಂತೂ 500 ರೂಪಾಯಿದಷ್ಟೇ ಗ್ಯಾಸನ್ನು ನಾವು ಕೊಡ್ತೀವಿ, ಹಾಕ್ತೀವಿ ಅಂತ ಬೋರ್ಡನ್ನು ಕೂಡ ಹಾಕಿದ್ದಾರೆ. ಹಾಗಾಗಿ ಎಲ್ಲೋ ಒಂದು ಕಡೆ ಈ ಒಂದು ಸಂದರ್ಭದಲ್ಲಿ ಕ್ಯೂ ನಿಂತರೂ ಕೂಡ 500 ರೂಪಾಯಿ ನಾವು ಗ್ಯಾಸ್ ತಗೊಂಡು ಏನು ಮಾಡೋದು ಅನ್ನುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಆಟೋ ನಂಬಿ ನಾವು ಬದುಕ್ತಾ ಇದ್ದೀವಿ, ನಮ್ಮ ಕೈಯಲ್ಲಿ ಆಗ್ತಾ ಇಲ್ಲ ನಡ್ಸೋಕ್ಕೆ. ನೋಡಿ BP ಬಂದ್ಬಿಟ್ಟಿದೆ. ಯೋಚನೆ ಮಾಡಿ ದಯವಿಟ್ಟು ನೋಡಿ, ಮಕ್ಕಳು ಹೆಣ್ಮಕ್ಳು ಇರೋ ಮನೆ, ದಯವಿಟ್ಟು ಇದಕ್ಕೆ ಏನಾದ್ರು ಒಂದು ಸರ್ಕಾರ ಏನಾದ್ರು ಒಂದು ವ್ಯವಸ್ಥೆ ಮಾಡಿಕೊಡಿ, ನಿಮ್ಮ ಕೈ ಮುಗಿದು ಕೇಳ್ಕೊತೀವಿ. ಆಟೋ ನಂಬಿ ನಾವು ಇನ್ನು ಈ ಬಗ್ಗೆ ನಮ್ಮ ಪ್ರತಿನಿಧಿ ರವಿಚಂದ್ರ ನಡೆಸಿರುವಂತಹ ಪ್ರತ್ಯಕ್ಷ ವರದಿ ಎಲ್ಲಿದೆ ನೋಡಿ. ಏನೋ ಟೋಲ್ ಗೇಟ್ ರಸ್ತೆ ಪಕ್ಕದಲ್ಲಿ ಭಾರತ್ ಗ್ಯಾಸ್ ಬಂಕಲ್ಲಿ ಇದ್ದೀನಿ. ಸದ್ಯ ನೋಡ್ಬೋದು, ಸರದಿ ಸಾಲಲ್ಲಿ ನಿಂತು ಬೆಳಗಿನ ಜಾವದಿಂದ ಗ್ಯಾಸ್ ಹಾಕೋಕ್ಕೆ ಕಾಯ್ತಾ ಇದ್ರೆ ದೃಶ್ಯದಲ್ಲಿ ನೀವು ನೋಡ್ಬೋದು. ಸಾಲು ಸರದಿ ಆಟೋಗಳು ನಿಂತಿದೆ. ಕೆಲವು ಕಡೆ ಏನೋ ಗ್ಯಾಸ್ ಸಿಗ್ತಾ ಇದೆ, ಅದು ಲಿಮಿಟೆಡ್ ಅಲ್ಲಿ. ಇನ್ನು ಕೆಲವು ಕಡೆ ಎಷ್ಟೋ ಕಡೆ ಕ್ಲೋಸ್ ಆಗಿದೆ. ದೃಶ್ಯದಲ್ಲಿ ನೋಡ್ಬೋದು, ಸರದಿ ಸಾಲಲ್ಲಿ ಏನೋ ಆಟೋ ಚಾಲಕರು ನಿಂತಿದ್ದಾರೆ. ಎಷ್ಟಾದ್ರೂ ಗ್ಯಾಸ್ ಸಿಗ್ಲಪ್ಪ, ಒಟ್ಟಿನಲ್ಲಿ ಇವತ್ತಿನ ದುಡಿಮೆ ಮಾಡ್ಕೊಳ್ಳೋಷ್ಟು ಆದ್ರೂ ಸಿಗಲಿ ಅಂತ ಕಾಯ್ತಾ ಇದ್ರೆ ನೋಡ್ಬೋದು. ದೃಶ್ಯದಲ್ಲಿ ಎಷ್ಟೊಂದು ಆಟೋ ಕ್ಯೂ ಅಲ್ಲಿ ನಿಂತಿದೆ. ಕೆಲವು ಕಡೆ ಕ್ಲೋಸ್ ಆಗ್ತಾಯಿದೆ, ಗ್ಯಾಸ್ ಸಿಗ್ತಾ ಇಲ್ಲ. ಇಲ್ಲಿ ನೋಡಿದ್ರೆ ಎಷ್ಟೊಂದು ನೋ ಸ್ಟಾಕು ಹಾಕಿದ್ದಾರೆ, ಇನ್ನು ಕಡೆ ಗ್ಯಾಸೇ ಸಿಗ್ತಾ ಇಲ್ಲ. ಹಾಗಾಗಿ ಆಟೋ ಚಾಲಕರು ಪರದಾಡುವಂಥ ಪರಿಸ್ಥಿತಿ ಈಗಾಗಿದೆ. ನೋಡ್ಬೋದು ದೃಶ್ಯದಲ್ಲಿ ಎಷ್ಟೊಂದು ಕ್ಯೂ ನಿಂತಿದೆ ಅಂದರೆ ಲಿಮಿಟೆಡ್ ಎಲ್ಲ ಕೂಡ ಆಗ್ತಾಯಿದ್ದಾರೆ ಗ್ಯಾಸು. ಇನ್ನು ಮುಂದಿರೋರಿಗೆ ಗ್ಯಾಸ್ ಹಾಕೊಂಡ್ರೆ ಹಿಂದಿರುವಂಥ ಸಾಕಷ್ಟು ಏನೋ ಆಟೋ ಚಾಲಕರಿಗೆ ಗ್ಯಾಸೇ ಸಿಗ್ತಾ ಇಲ್ಲ, ಪರದಾಡುವಂಥ ಪರಿಸ್ಥಿತಿ ಇಷ್ಟ ಆಗಿದೆ. ನೋಡ್ಬೋದು ದೃಶ್ಯದಲ್ಲಿ ಎಷ್ಟೊಂದು ಆಟೋಗಳು ಸರದಿ ಸಾಲಲ್ಲಿ ನಿಂತಿದ್ರೆ ಆದರೂ ಗ್ಯಾಸ್ ಸಿಗ್ತಾ ಇಲ್ಲ. ಇದು ಮಾಗಡಿ ರೋಡಲ್ಲಿರುವಂಥ ಟೋಲ್ ಗೇಟಲ್ಲಿ ನೋಡ್ಬೋದು ಎಷ್ಟೊಂದು ಜನ ಕಾಯ್ತಾ ಇದ್ದಾರೆ ಆಟೋಕ್ಕಾಗಿ. ನಾನೀಗ ಅವ್ರನ್ನ ಮಾತಾಡೋ ಪ್ರಯತ್ನ ಮಾಡ್ತೀನಿ. ಸರ್, ಎಷ್ಟೊತ್ತಿಂದ ಕಾಯ್ತಾ ಇದ್ದೀರಾ? ಸರ್ ನಾವು ಒಂದು 8:30 ಕಾಯ್ತಾ ಇದ್ದೀವಿ ಸರ್. ಆದ್ರೂ ಗ್ಯಾಸ್ ಸಿಗ್ತಾ ಇಲ್ಲ. ಲಿಮಿಟ್ ಸರ್ ಲಿಮಿಟ್ ಇಷ್ಟೇ, ಒಂದು ಬಂಕೆಲ್ಲಿ ಇದ್ರೆ ಯಾವ ಬಂಕೆಲ್ಲೂ ಇಲ್ಲ. ಆಮೇಲೆ ರೇಟ್ ಇದು ರೀಸನಬಲ್ ರೇಟ್ ಇಲ್ಲ, ಎಲ್ಲ ಗೌರ್ಮೆಂಟ್ ರೇಟು ಅಂತ ಹೇಳ್ತಾರೆ. ಒಬ್ಬೊಬ್ಬ ಪೆಟ್ರೋಲ್ ಬಂಕೆಲ್ಲಿ ಒಬ್ಬೊಬ್ಬ ಒಂದೊಂದು ರೇಟ್ ಮಾಡ್ತಾ ಇದ್ದಾರೆ. ಇದನ್ನೇನಂತ ಹೇಳ್ತೀರಾ ಹೇಳಿ ಸರ್? ಇದನ್ನ ಕೋಆಪ್ರೇಟ್ ಮಾಡ್ಬೇಕು ನೀವು. ಎಲ್ಲ ಬಂಕೆಲ್ಲೂ ಗೌರ್ಮೆಂಟ್ ರೇಟ್ ಏನಿದೆ ಅದನ್ನು ಫಿಕ್ಸ್ ಮಾಡು ಅಂತ ಹೇಳ್ಬೇಕು ದಯವಿಟ್ಟು. ಆಮೇಲೆ ಇನ್ನೊಂದು ಬನ್ನಿ, ಇಲ್ಲಿ ಈ ಲೈನು ಸೆಕೆಂಡ್ಸು ಜೀಬ್ರಾ ಲೈನ್ 3 ಹಾಕಿ ಆಮೇಲೆ ನೀವು ಕ್ಯಾಮ್ರಾ ಫಿಟ್ ಮಾಡಬೇಕು ಅಂತ ಇದನ್ನು ಪೊಲೀಸ್ನವ್ರಿಗೆ ನೀವು ಅಡ್ವೈಸ್ ಮಾಡಬೇಕು. ಯಾಕಂದರೆ ವಾಟ್ ಈಸ್ ದ ಮೀನ್ಸ್ ಆಫ್ VAC ಅಂದರೆ ಎಲ್ಲರೂ UAC ಅಂತಾರೆ. ಅಂಡರ್ ಅಟ್ಯಾಕ್ ಕ್ಯಾಮ್ರಾ ಎಲ್ಲೂ ಇಲ್ಲ. ವೆಹಿಕಲ್ ಆಕ್ಟಿವೇಟೆಡ್ ಕಂಟ್ರೋಲರ್, ಇದು ಓದಿರೋರಿಗೆ ಓದಿಲ್ದಿರೋರಿಗೆ ಎಲ್ಲರಿಗೂ ಗೊತ್ತು. ಪ್ರೊಸೀಜರ್ ಆ್ಯಂಡ್ ಪ್ರಾಂಪ್ಟ್, ಇಲೀಗಲ್ ಆ್ಯಂಡ್ ಇಲೀಗಲ್. ಇಲ್ಲಿ ನಡೀತಾ ಇರೋದೆಲ್ಲ ಫುಲ್ ಇಲೀಗಲ್ ಆ್ಯಕ್ಟಿವಿಟೀಸ್. ಐ ನೋ ಇಂಗ್ಲೀಷ್ ಬಟ್ ಐ ಆಮ್ ನಾಟ್ ಟಾಕಿಂಗ್ ಇನ್ ಅದರ್ ಲ್ಯಾಂಗ್ವೇಜ್. ಫಸ್ಟ್ ಆಫ್ ಆಲ್ ಲೈನ್, ಸೆಕೆಂಡ್ ಜೀಬ್ರಾ ಲೈನ್, ಆಮೇಲೆ ಕ್ಯಾಮ್ರಾ ಅಲ್ವಾ? ಪಬ್ಲಿಕ್ ಎಲ್ಲ ಓಡಾಡ್ತಾರೆ. ಮತ್ತೊಬ್ಬರು ಮಾತಾಡಿಸೋ ಪ್ರಯತ್ನ ನಾನು ಮಾಡ್ತೀನಿ. ಸರ್, ಎಷ್ಟೊತ್ತಿಂದ ಕಾಯ್ತಾ ಇದ್ದಾರೆ ಗ್ಯಾಸ್? ಅವರಿಂದ ಸರ್ ಗ್ಯಾಸ್ ಲಿಮಿಟಲ್ಲಿ ಏನಾರು ಆಗ್ತಾ ಇದ್ದಾರಾ? ಇಲ್ಲ, ಫುಲ್ ಟ್ಯಾಂಕ್ ಮಾಡ್ತೀನಿ ಅಂತ ಹೇಳಿದಾರೆ. ನೋಡೋದ ಸರ್, ಇದು ಸಿಕ್ಕಿದ್ರೆ ಉಂಟು. ಗ್ಯಾಸ್ ಸಿಕ್ಕಿಲ್ಲ ಅಂದ್ರೆ ಮುಂದೆ ಹೇಗೆ ಸರ್? ಏನು ಮಾಡೋಕ್ಕಾಗಲ್ಲ, ನಿಲ್ಸ್ಬಿಟ್ಟು ಮನೆಗೆ ಹೋಗ್ಬೇಕು, ನಡ್ಕೊಂಡು ಹೋಗ್ಬೇಕು ಅಷ್ಟೇ. ಆಟೋನೇ ನಂಬ್ಕೊಂಡು ಜೀವನ ಮಾಡ್ತಾ ಇರ್ತೀರಾ? ಇವಾಗ ಏನು ಮಾಡೋದು ಸರ್? ಸಿಕ್ಕಿಲ್ಲ ಏನು ಮಾಡೋಕ್ಕಾಗುತ್ತೆ ಹೇಳ್ರಿ? ಇವಾಗ ಈಗ ಕೂಡ ಸರ್ಕಾರಕ್ಕೆ ಏನೋ ಎಲ್ಲ ಮನವಿ ಮಾಡಿದ್ರೆ ಏನು ಸರ್ಕಾರ ಎಲ್ಲ ಫುಲ್ ವೇಸ್ಟೇ ಬಿಡ್ರಿ ಸರ್. ಸರ್ಕಾರ ಗೊತ್ತಿದ್ರೆ ಯಾಕೆ ಇಷ್ಟೊಂದೆಲ್ಲ ಕಷ್ಟ ಆಗ್ತೈತೆ ಹೇಳ್ರಿ? ಬೆಳಗ್ಗೆ 9 ಗಂಟೆಗೆ ಬಂದಿದ್ದೀವಿ, ಇವಾಗ ಟೈಮ್ ಎಷ್ಟು ನೋಡಿದ್ರಲ್ಲ. ಈ ಗ್ಯಾಸ್ ಸಿಗ್ತಾಯಿಲ್ಲ, ಎಷ್ಟೋ ಪ್ರಯತ್ನ ಮಾಡಿದ್ರು ಆದರೂ ಇನ್ನೊಬ್ಬರು ಮಾತಾಡ್ಸೋ ಪ್ರಯತ್ನ ನಾನು ಮಾಡ್ತೀನಿ. ಸರ್, ಎಷ್ಟೊತ್ತಿಂದ ಕಾಯ್ತಿದ್ರೆ ಗ್ಯಾಸಿಗಾಗಿ? 1.5 ಅವರ್ ಆಯಿತು ಸರ್. ಗ್ಯಾಸ್ ಸಿಗ್ತಾ ಇಲ್ಲ, ಎಲ್ಲೂ ಸಿಗ್ತಾ ಇಲ್ಲ. ಮಾರ್ನಿಂಗ್ ಇಂದ ಹೌದು, 1.5 ಅವರ್ ಆಯ್ತು ಕರೆಕ್ಟಾಗಿ. 11:30 ಇನ್ನೂ ಏನೂ ಗೊತ್ತಿಲ್ಲ ಸರ್. ಇದು ಎಷ್ಟು ಆಗ್ತಾರೆ ಅಂತ ಒಬ್ಬೊಬ್ರು ಒಂದೊಂದು ಥರ ಹೇಳ್ತಾರೆ. ಇನ್ನೂ ಯಾವುದು ಗೊತ್ತಿಲ್ಲ, ಅಲ್ಲಿ ಹೋದ್ಮೇಲೆ ಗೊತ್ತಾಗೋದು. ಇದಿಷ್ಟು ಏನೋ ಸರದಿ ಸಾಲಲ್ಲಿ ನಿಂತು ಏನೋ ಆಟೋಕ್ಕೆ LPG ಗ್ಯಾಸ್ ಹಾಕ್ಸತ್ತಿದ್ರೆ ಆದರೂ ಗ್ಯಾಸ್ ಸಿಗ್ತಾಯಿಲ್ಲ. ಇದು ಮಾಗಡಿ ರೋಡಲ್ಲಿರುವಂಥ ಟೋಲ್ ಗೇಟ್ ರಸ್ತೆ ಪಕ್ಕದಲ್ಲಿರುವಂಥ ಭಾರತ್ ಗ್ಯಾಸ್. ಇಷ್ಟು ಸದ್ಯದ ಪರಿಸ್ಥಿತಿ. ಕ್ಯಾಮ್ರಾ ಪರ್ಸನ್ ಕಿರಣ್ ಜೊತೆ ರವಿಚಂದ್ರ ಜೋಡ್ಗೆ, ರಾಜ್ ನ್ಯೂಸ್ ಕನ್ನಡ, ಬೆಂಗಳೂರು.
₹500 ಗ್ಯಾಸ್ ಅಷ್ಟೇ ಲಿಮಿಟೆಡ್ ಅಂತ ಇದೀಗ ಬಂಕ್ಗಳ ಮುಂದೆ ಬೋರ್ಡ್ ಅನ್ನ ಹಾಕ್ತಾ ಇದ್ದಾರೆ. ಹಾಗಾಗಿ ರಾತ್ರಿ ಇಡೀ ನೀವು ಕ್ಯೂನಲ್ಲಿ ನಿಂತರೂ ಕೂಡ ಪ್ರಯೋಜನ ಆಗ್ತಾ ಇಲ್ಲ ಅಂತ ಪರಿಸ್ಥಿತಿ ಆಟೋ ಚಾಲಕರಿಗೆ ಎದುರಾಗಿರುವಂಥದ್ದು. ಅದನ್ನೇ ನಂಬಿಕೊಂಡು ಜೀವನವನ್ನ ಮಾಡ್ತಾ ಇದ್ರು. ಆದ್ರೆ ಇದೀಗ ಇಫ್ ಇನ್ ಕೇಸ್ ಗ್ಯಾಸ್ ಸಿಗ್ಲಿಲ್ಲ ಅಂತಂದ್ರೆ ಏನು ಮಾಡೋದಿಕ್ಕಾಗಲ್ಲ, ಆಟೋವನ್ನ ಅಲ್ಲೇ ಬಿಡ್ತೀವಿ, ಹಾಗೆ ಮನೆಗೆ ನಡ್ಕೊಂಡು ಹೋಗ್ತೀವಿ ಅನ್ನುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇನ್ನು ಮನೆಯಲ್ಲಿ ಕೆಲವೊಂದಷ್ಟು ರೀತಿಯಲ್ಲಿ ಅವರ ಜೀವನವನ್ನ ಕೂಡ ಸಾಗಿಸೋದು ಕಷ್ಟ ಆಗ್ತಾ ಇದೆ. ಅಷ್ಟರ ಮಟ್ಟಿಗೆ ಆಗೋಗ್ಬಿಟ್ಟಿದೆ. ಇವಾಗ ಮಧ್ಯಪ್ರಾಚ್ಯದಲ್ಲಿ ಆಗ್ತಾ ಇರುವಂತಹ ಯುದ್ಧದ ಬಿಸಿಯಿಂದ ಆಟೋ ಚಾಲಕರು ದಿನನಿತ್ಯ ಪರದಾಟವನ್ನು ನಡೆಸ್ತಾ ಇದ್ದಾರೆ. ಬೆಂಗಳೂರಂಥ ಪ್ರದೇಶದಲ್ಲಿ ಆಟೋವನ್ನೇ ನಂಬಿಕೊಂಡು ಎಷ್ಟೋ ಜನ ತಮ್ಮ ಜೀವನವನ್ನ ಸಾಗಿಸ್ತಾ ಇದ್ರು. ಆದರೆ ಇದೀಗ ಗ್ಯಾಸ್ ಸಿಗದಲೆ, ಆಟೋ LPG ಗ್ಯಾಸ್ ಸಿಗದಲೆ, CNG ಗ್ಯಾಸ್ ಸಿಗದಲೆ ಪರದಾಟವನ್ನು ನಡೆಸ್ತಾ ಇರುವಂಥದ್ದು. ರಾತ್ರಿ ಇಡೀ ಕ್ಯೂನಲ್ಲಿ ನಿಲ್ತಾ ಇದ್ದಾರೆ. ಏನೂ ಬೇಡಪ್ಪ, ಅಟ್ಲೀಸ್ಟ್ ಒಂದು 4-5 ಬಾಡಿಗೆ ಆಗೋ ಅಷ್ಟಾದರೂ ಗ್ಯಾಸ್ ಸಿಗಲಿ ಸಾಕು, ಅಷ್ಟಾದರೂ ಸಿಗುತ್ತಲ್ಲ ಅನ್ನುವಂಥ ಪರಿಸ್ಥಿತಿಗೆ ಬಂದು ನಿಂತಿದೆ. ಇನ್ನು ರ್ಯಾಪಿಡೋ, ಊಬರ್ ಅಂತ ಆ್ಯಪ್ಗಳನ್ನು ನಾವು ಬಳಸಿದ್ರೆ ಗೊತ್ತಾಗುತ್ತೆ ಎಲ್ಲೋ ಒಂದು ಕಡೆ ಆಟೋಗಳು ಬುಕ್ ಆಗೋದಿಲ್ಲ. ಯಾಕಂತ ಅಂದರೆ ಗ್ಯಾಸ್ ಸಮಸ್ಯೆ ಅಷ್ಟರ ಮಟ್ಟಿಗೆ ತೊಂದರೆಯನ್ನು ಉಂಟು ಮಾಡಿರುವಂಥದ್ದು. ಅವ್ರಿಗೂ ಕೂಡ ಒಂದು ಕಡೆಯಲ್ಲಿ ಗ್ಯಾಸ್ ಸಿಗ್ತಾ ಇಲ್ಲ, ಇನ್ನೊಂದು ಕಡೆಯಲ್ಲಿ ಬಾಡಿಗೆ ಕೂಡ ಹೋಗೋದಿಕ್ಕಾಗ್ತಾ ಇಲ್ಲ. ಇನ್ನು ಗ್ರಾಹಕರು ಬಂದಂತಹ ಸಂದರ್ಭದಲ್ಲೂ ಕೂಡ ಹೋಗೋಕ್ಕಾಗ್ದಲೆ ಬಿಡೋಕ್ಕಾಗ್ದಲೆ ಒದ್ದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗ್ಬಿಟ್ಟಿದೆ. ಹಗಲು ರಾತ್ರಿ ಎಂದಲೇ ಬಂಕ್ಗಳ ಮುಂದೆ ಕ್ಯೂ ನಿಲ್ತಾ ಇದ್ದಾರೆ.